ಈಗ ಮುಂದಿನ ಬ್ರೇಕಿಂಗ್ ಅನ್ನ ನೋಡೋದಾದ್ರೆ ಇದು ಕಟ್ಟು ಕೆಡವು ಕೆಡವು ಮತ್ತೆ ಕಟ್ಟುವಂತ ಸ್ಟೋರಿ. ಪ್ರತಿ ಬಾರಿಯಲ್ಲಿ ಕಟ್ತಾರೆ ಮತ್ತೆ ಕೆಡವುತ್ತಾರೆ. ಏನಿದು ಕಟ್ಟೋದು ಆಮೇಲೆ ಕೆಡವೋ ಸ್ಟೋರಿ? ಇದು ಪ್ರತಿ ಬಾರಿಯಲ್ಲಿ ಕಟ್ಟೋದು ಕೆಡವೋದು ಇಂಥದ್ದೇ ಕಥೆ ಆಗ್ತಿದೆ. ಏನಿದು ಕಟ್ಟು ಕೆಡುವಂತ ಸ್ಟೋರಿ? ಎಲ್ಲ ಆಗ್ತಿದೆ ಇದರ ಬಗ್ಗೆ ನ್ಯೂಸ್ 18 ನಿಮಗೆ ಮಾಹಿತಿಯನ್ನ ಕೊಡುತ್ತೆ. ಒಮ್ಮೆ ಕಟ್ಟೋದು ಮತ್ತೆ ಬೇಡ ಅನ್ನುವಾಗ ಅಲ್ಲಿ ಕೆಡವೋದು, ಈ ರೀತಿಯಾದಂತ ಕೆಲಸ ಆಗ್ತಾ ಇದೆ. ಹಾಗಾದ್ರೆ ಎಲ್ಲಿ ಏನ್ ಕತೆ? ಹೆಚ್ಚಿನ ಡೀಟೇಲ್ಸ್ ಕೊಡ್ತೇವೆ. ಇದು ಮಂಡ್ಯದ ಕಟ್ಟು ಕೆಡವು ಅನ್ನೋ ಸ್ಟೋರಿ. ಇಲ್ಲಿ ಕಟ್ಟೋದು ಮತ್ತೆ ಕೆಡವೋದು ಕಾಮನ್ ಆಗಿದೆ. ಕಾಂಪೌಂಡ್ ಕಟ್ತಾರೆ ಮತ್ತೆ ಕೆಡವುತ್ತಾರೆ. ಹಾಗಾದ್ರೆ ಯಾಕೆ? ಮಂಡ್ಯದಲ್ಲಿ ಒಂದು ಕಾಂಪೌಂಡ್ ಇದೆ, ಅದನ್ನ ಬೇಕು ಅನ್ಬೇಕಾದ್ರೆ ಕಟ್ಟೋದು, ನಂತರ ಬೇಡ ಅನ್ಬೇಕಾದ್ರೆ ಅದನ್ನ ಕೆಡವೋದು. ಹಾಗಾದ್ರೆ ಯಾವ ಸಂದರ್ಭದಲ್ಲಿ ಕೆಡವುತ್ತಾರೆ, ಯಾವಾಗ ಕಟ್ತಾರೆ? ರಾಜಕೀಯ ಸಮಾವೇಶಕ್ಕೆ ಈ ಕಾಂಪೌಂಡ್ ಪದೇ ಪದೇ ಬಲಿಯಾಗ್ತಿದೆ. ಕಾಲೇಜ್ನ ಕಾಂಪೌಂಡ್ ಕೆಡವೋದೇ ಇಲ್ಲಿ ದೊಡ್ಡ ಕೆಲಸ. ಬೇಕಾದಾಗ ಕಟ್ತಾರೆ, ಬೇಡ ಅಂದಾಗ ಆ ಕಾಂಪೌಂಡ್ ಅನ್ನ ಕೆಡವಲಾಗುತ್ತೆ. ರಾಜಕೀಯ ಸಮಾವೇಶ ಇದ್ದಾಗ ಕಾಂಪೌಂಡ್ ಬಲಿಯಾಗುತ್ತೆ. ಅವರಿಗೆ ಸಮಾವೇಶ ಮುಗಿಸಿ ಹೋದ ನಂತರ ಮತ್ತೆ ಅದೇ ಕಾಂಪೌಂಡ್ ಅನ್ನ ಕಟ್ತಾರೆ. ಹಾಗಾದ್ರೆ ಅಂತ ಪರಿಸ್ಥಿತಿ ಯಾಕಿದೆ? ಇವತ್ತು ಕೂಡ ಮಂಡ್ಯದಲ್ಲಿ ಜೆಡಿಎಸ್ ನ ಸಮಾವೇಶ ಇದೆ. ಸಮಾವೇಶಕ್ಕಾಗಿ ಕಾಂಪೌಂಡ್ ಅನ್ನ ಬೀಳಿಸಿದ್ದಾರೆ. ಸಮಾವೇಶ ಮುಗಿದ ಮೇಲೆ ಮತ್ತೆ ಕಟ್ಟಲಾಗುತ್ತೆ. ಈ ರೀತಿಯಾದಂತಹ ಪರಿಸ್ಥಿತಿ. ಇದು ಕೆಡಬಹುದು. ರಾಜಕೀಯಕ್ಕೆ ಪಾರ್ಕಿಂಗ್ ಆಗಿ ಕಾಂಪೌಂಡ್ ಅನ್ನ ಕೆಡವಲಾಗುತ್ತೆ. ಸಮಾವೇಶಕ್ಕೆ ಬರುವಂತಹ ವಾಹನಗಳ ಪಾರ್ಕಿಂಗ್ಗೋಸ್ಕರ ಈ ಕಾಂಪೌಂಡ್ ಅನ್ನ ಕೆಡವಲಾಗುತ್ತೆ, ಕಟ್ಟಲಾಗುತ್ತೆ. ಯಾವ್ದಾದ್ರು ಪರ್ಯಾಯವಾದಂತಹ ತಂತ್ರಜ್ಞಾನವನ್ನು ಬಳಸಿ ಅಥವಾ ಒಂದು ಪ್ಲಾನ್ ಅನ್ನ ಮಾಡಿ ಇಲ್ಲಿ ಮಾಡಿಲ್ಲ. ಮಂಡ್ಯದ ಬಾಲಕರ ಮಹಾವಿದ್ಯಾಲಯದಲ್ಲಿ ಕಾಲೇಜಿನ ಕಾಂಪೌಂಡ್ ಒಂದು ರೀತಿಯಾಗಿ ರಾಜಕೀಯ ಸಮಾವೇಶಗಳಿಗೆ ಈಸಿ ಟಾರ್ಗೆಟ್ ಆಗಿದೆ. ಬೆಳಗ್ಗೆ ಜೆಡಿಎಸ್ ಸಭೆ ಒಟ್ಟು 7 ಬಾರಿ ಕಾಂಪೌಂಡ್ ಅನ್ನ ಕೆಡವಿದ್ರು, ಮತ್ತೆ ಕಟ್ತಾರೆ. ಅಷ್ಟೇ ಖರ್ಚಾಗುತ್ತೆ. ಆದ್ರೂ ಕೂಡ ಬೇರೆ ದಾರಿ ಇಲ್ಲದೆ ಇದನ್ನೇ ರಿಪೀಟ್ ಮಾಡ್ಲಾಗ್ತಾ ಇದೆ. ನೀವೀಗ ಆ ಕಾಂಪೌಂಡ್ ಅನ್ನ ನೋಡ್ತಾ ಇದ್ದೀರಿ. ಈ ಕಾಂಪೌಂಡ್ ಅನ್ನ ಪದೇ ಪದೇ ನೀವು ನೋಡ್ತಾ ಇದ್ರೆ ಅಲ್ಲಿ ಕಟ್ಟಲಾಗುತ್ತೆ, ಬೇಡ ಅಂದಾಗ ಅದನ್ನ ಒಡಿತಾರೆ. ನಂತರ ಸಮಾವೇಶ ಮುಗಿದ ಮೇಲೆ ಮತ್ತೆ ಅದನ್ನ ಕಟ್ಟಲಾಗುತ್ತೆ. ಈ ರೀತಿಯಾಗಿ 7 ಬಾರಿ ಈ ಕಾಂಪೌಂಡ್ ಅನ್ನ ಒಡೆಯಲಾಗಿದೆ. ನಂತರ ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ರಾಜಕೀಯಕ್ಕಾಗಿ ಕಾಂಪೌಂಡ್ ಅನ್ನ ಕೆಡುವಂತ ಕೆಲಸ ಈಗ ಮಂಡ್ಯದಲ್ಲಿ ಆಗಿದೆ. ನೀವೀಗ ನೋಡ್ತಾ ಇದ್ರೆ ಮಂಡ್ಯದ ಗ್ರೌಂಡ್ ಬಳಿ ಈ ರೀತಿಯಾಗಿ ಕಾಂಪೌಂಡ್ ಅನ್ನ ತೆರವುಗೊಳಿಸಲಾಗಿದೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಯಾವುದೇ ತರಹದ ಸಾಧನೆಗಳನ್ನ ಮಾಡದೇ ಇದ್ರು ಕೂಡ ನಾನು ಸಾಧನೆ ಮಾಡಿದ್ದೀನಿ, ತಿಂಗಳು 6 ಸಾಧನೆ 106 ಅಂತ ಬರೀ ಅಧಿಕೃತವಾಗಿ ತಮ್ಮ ಜಾಹೀರಾತಿಗೋಸ್ಕರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಸರ್ಕಾರಿ ಬಾಲಕರ ಕಾಲೇಜಿನಲ್ಲಿ ಇದುವರೆಗೆ ಆಲ್ರೆಡಿ ಹಿಂದೆ ಸಿದ್ದರಾಮಯ್ಯನವರು 3 ಬಾರಿ ಕಾಂಪೌಂಡ್ ಹೊಡೆದಿದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರು ಅದು ಆಲ್ರೆಡಿ 2ನೇ ಸಲ ನಾನು ಕಂಡಂಗೆ ಮಾಡ್ತಾ ಇರೋದು ಇದು. ಇವತ್ತು ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಯಾವುದೇ ತರಹದ ರಾಜಕೀಯ ಸಮಾವೇಶ ಆಗ್ಬೋದು, ಸರ್ಕಾರಿ ಸಮಾವೇಶ ಮಾಡಬಾರ್ದು ಅನ್ನೋದೊಂದು ಅಧಿಕೃತ ಆಜ್ಞೆ ಇದೆ. ಇವತ್ತು ಸರ್ಕಾರ ಯಾವ ತರ ದುರುಪಯೋಗ ಪಡಿಸ್ಕೊತಿದೆ ಅಂದ್ರೆ ಇದು. ಇವತ್ತು ನೋಡಿ, ಲಾಸ್ಟ್ ಟೈಮು ಅಲ್ಲಿ ಕಾಂಪೌಂಡ್ ಹೊಡೆದ್ರು, ಇವತ್ತು VIP ಕಾರ್ಗೋಸ್ಕರ ಇಲ್ಲೊಂದು ಕಾಂಪೌಂಡ್ ಹೊಡಿತಾರೆ. ಕಾಂಪೌಂಡ್ ಹೊಡಿತಾರೆ, ಕಟ್ತಾರೆ, ಒಪ್ಕೋತೀವಿ, ಅದು ನಾವೇ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಸರ್ಕಾರ ದುಡ್ಡು ಜನರ ತೆರಿಗೆ ಯಾಕೆ ತರ ಫೋನ್ ಮಾಡ್ತಿದ್ದಾರೆ ನೀವು? ನಿಮ್ಗೆ ಅಂತಾನೆ ಸರ್ಕಾರಿ ಸಮಾವೇಶ ಮಾಡ್ಬೇಕಾದ್ರೆ ಈ ಹಿಂದೆ ಗೌರ್ಮೆಂಟ್ ಅದು ನಮ್ಮ ಸರ್ ಎಂ ವಿಶ್ವೇಶ್ವರ ಕ್ರೀಡಾಂಗಣ ಇದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ರಾಘವೇಂದ್ರ. ಇದೀಗ ಕಾಂಪೌಂಡ್ ಅನ್ನ ಕೆಡವುದು ಕಟ್ಟೋದು ಏನ್ ಇವ್ರ ಮನೆಯಿಂದ ಖರ್ಚು ಮಾಡ್ತಾರೆ ಇದಕ್ಕೆ ಅಥವಾ ಹೇಗೆ ಅಂತ? ಇದಕ್ಕೆ ಎಸ್ ಅವಿನಾಶ್, ಏನು ಈ ಮಂಡ್ಯದಲ್ಲಿ ಏನು ಜನಪ್ರತಿನಿಧಿಗಳು, ಅದರಲ್ಲೂ ಕೂಡ CM ರವರ ಏನಾದ್ರು ಒಂದು ಕಾರ್ಯಕ್ರಮ ನಡೀತು ಅಂತ ಹೇಳಿದ್ರೆ ಅದ್ರ ಮೊದಲೇ ತುತ್ತಾಗೋದು ಮಂಡ್ಯದ ಏನು ಬಾಲಕರ ಮಹಾವಿದ್ಯಾಲಯದ ಕಾಲೇಜ್ ಕಾಂಪೌಂಡ್. ಯಾಕೆಂದ್ರೆ ಇದುವರೆಗೂ ಕೂಡ ಮಂಡ್ಯದಲ್ಲಿ ನಡೆದಂತ CM ಪ್ರೋಗ್ರಾಮ್ಗಳು ಅಥವಾ ಜನಪ್ರತಿನಿಧಿ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮ ನಡೆದಾಗಲೆಲ್ಲವೂ ಕೂಡ ಇದುವರೆಗೂ ಸುಮಾರು 7 ಬಾರಿಯನ್ನು ಈ ಒಂದು ಕಾಂಪೌಂಡ್ ಅನ್ನ ಕೆಡವಿದ್ದಾರೆ. ಕಳೆದ ವರ್ಷ ಏನು 3 ಬಾರಿ ಸಮಾವೇಶ ನಡೆಯಿತು, ಅವಾಗಲೂ ಕೂಡ ಏನು ಈ ಒಂದು ಮಂಡ್ಯದ ಬಾಲಕರ ಕಾಲೇಜು ಏನಿತ್ತು ಆ ಕಾಂಪೌಂಡ್ ಅನ್ನ ಕೆಡವಿರುವಂತದ್ದು ಈಗ ನಾವು ದೃಶ್ಯದಲ್ಲಿ ನೋಡಬಹುದು. ಏನು ಒಂದು ಈಗ ಇದಿದೆ ಗ್ರೌಂಡ್ ಕಾಣಿಸ್ತದೆ, ಇದು ಮಂಡ್ಯದ ಬಾಲಕರ ಮಹಾವಿದ್ಯಾಲಯ. ಇವತ್ತು CM ನ ಒಂದು ಶಂಕುಸ್ಥಾಪನೆ ಸುಮಾರು 5,000 ಕೋಟಿ ವೆಚ್ಚದ ಸುಮಾರು ಅದು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಾರೆ. ಹಾಗಾಗಿ ಈ ಒಂದು ಕಾಲೇಜಿನ ಆವರಣದಲ್ಲಿ ಒಂದು CM ನವರ ಕಾರ್ಯಕ್ರಮ ನಡೀತಾ ಇದೆ. ಹೀಗಾಗಿನೇ ಕೂಡ ಇವತ್ತು ಇಷ್ಟೊಂದು ಬೃಹತ್ ಪ್ರಮಾಣದ ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ. ಜೊತೆಗೆ ಈ ಪದೇ ಪದೇ ಈ ಕಾಲೇಜಿನ ಆವರಣದಲ್ಲಿ ನಡೆಯುವಂತಹ ಕಾರ್ಯಕ್ರಮ ಬಂದಾಗಲೂ ಕೂಡ ಏನು ಇಲ್ಲಿ ಕಾಲೇಜಿನ ಕಾಂಪೌಂಡ್ ಅನ್ನ ಪ್ರತಿ ಬಾರಿಯೂ ಕೂಡ ಹೊಡಿತಾರೆ. ಏನಕ್ಕೆ ಕಾಣ್ತದೆ, ಸುಮಾರು 15 ಅಡಿ ಉದ್ದದ ಕಾಂಪೌಂಡ್ ಅನ್ನ 2 ಕಡೆ ಹೊಡೆಯಲಾಗಿದೆ. ಒಂದು VIP ಗೇಟ್ ಗಳಿಗೆ ಅಂತ ಹೇಳಿ, ಅಂದ್ರೆ ಈ ಒಂದು ಸಮಾರಂಭಕ್ಕೆ ಬರುವಂತಹ ಏನಿದ್ದಾರೆ ಅತಿಥಿಗಳು ಅವರಿಗಾಗಿ ಒಂದು ಕಡೆ ಗೇಟ್
ಅನ್ನು ಹೊಡಿತಾರೆ, ಈ ಕಾಂಪೌಂಡ್ ಅನ್ನು ಹೊಡಿತಾರೆ. ಮತ್ತೊಂದು ಕಡೆ ಏನು ವಾಹನಗಳು ಪಾರ್ಕಿಂಗ್ ಬರಬೇಕು ಅಂತ ಹೇಳಿದಾಗ ಅಲ್ಲಿಯ ಕಾಂಪೌಂಡ್ ಗಳನ್ನು ಕೂಡ ಹೊಡಿತಾರೆ. ಸುಮಾರು ಅಂದ್ರೆ ಈ ಒಂದು ಕಾಂಪೌಂಡ್ ಅನ್ನು ಹೊಡೆಯೋದು ಕಟ್ಟೋದ್ರ ಮೂಲಕ ಏನು ಸಾರ್ವಜನಿಕರ ಹಣವನ್ನ ಪ್ರತಿ ಬಾರಿ ಕೂಡ ಪೋಲ್ ಮಾಡ್ತಾರೆ. ಪ್ರತಿ ಬಾರಿ ಹೊಡೆದಾಗಲೂ ಕೂಡ ಕಾರ್ಯಕ್ರಮ ಮುಗಿದ ನಂತರ ಈ ಒಂದು ಕಾಂಪೌಂಡ್ ಅನ್ನು ಕಟ್ಟುವ ಕೆಲಸವನ್ನು ಜಿಲ್ಲಾಡಳಿತ ಮಾಡ್ತಾರೆ. ಆದರೆ ಈ ಒಂದು ಜಿಲ್ಲಾಡಳಿತ ಕ್ರಮಕ್ಕೆ ಸಾಕಷ್ಟು ಬಾರಿ ಕೂಡ ಜನರು ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಸಾಮಾನ್ಯ ಜನರ ತೆರಿಗೆ ದುಡ್ಡನ್ನು ಈ ರೀತಿಯಾಗಿ ಪೋಲ್ ಮಾಡೋದು ಎಷ್ಟು ಸರಿ? ಇದಕ್ಕೆ ಪರ್ಯಾಯ ವ್ಯವಸ್ಥೆಯಾಗಿ ಬೇರೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಪ್ರತಿ ಬಾರಿ ಕಾಂಪೌಂಡ್ ಅನ್ನು ಹೊಡೆದಾಗಲೂ ಕೂಡ ಸಾರ್ವಜನಿಕರ ಹಣ ತೆರಿಗೆ ಹಣ ಪೋಲ್ ಆಗುತ್ತೆ. ಅದರ ಬದಲು ನೀವು ಇದನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಸಾಕಷ್ಟು ಬಾರಿ ಜಿಲ್ಲಾಡಳಿತ ಇದನ್ನ ಯಾವುದೇ ರೀತಿ ಕಿವಿ ಕೊಟ್ಟಿಲ್ಲ. ಹಾಗಾಗಿನೇ ಕೂಡ ಈಗ ಸಾಕಷ್ಟು ಈಗ ಈ ಒಂದು ಆಕ್ರೋಶ ಈಗ ವ್ಯಕ್ತವಾಗ್ತಿರುವಂತದ್ದು. ಜನರು ಕೂಡ ಇದ್ರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿ ಬಾರಿ ಜಿಲ್ಲಾಡಳಿತ ಆಗಲಿ ಅಥವಾ ಸರ್ಕಾರ ಆಗಲಿ ಬಗ್ಗೆ ಗಮನ ಕೊಡಲ್ಲ. ಕಾಲೇಜಿನ ಆಡಳಿತ ಮಂಡಳಿಯವರು ಕೂಡ ಈಗ ಏನು ಈ ಒಂದು ಕಾಲೇಜಿನ ಕಾಂಪೌಂಡ್ ಹೊಡಿತಾರೆ ಅದ್ರ ಬಗ್ಗೆ ಕೂಡ ಸರಿಯಾಗಿ ಗಮನ ಹರಿಸಲ್ಲ. ಜನರ ಒಂದು ಮೊರೆಯನ್ನು ಯಾವುದೂ ರೀತಿ ಕೇಳ್ತಿಲ್ಲ. ಹಾಗಾಗಿ ಪ್ರತಿ ಬಾರಿ ಇದು ಕೂಡ ಸಾರ್ವಜನಿಕ ಆಕ್ರೋಶಕ್ಕೆ ತುತ್ತಾಗ್ತಿರುವಂತದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ರಾಘವೇಂದ್ರ.